Welcome back to YouTube channel. ಶ್ರುತಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಲೈಕ್ ಮಾಡಿ. Like ಮಾಡಿ, share ಮಾಡಿ, subscribe ಮಾಡಿ. ಥ್ಯಾಂಕ್ ಯು. Thank you. ಹಲೋ ಫ್ಯಾಮ್, ಇವತ್ತಿನ ವ್ಲಾಗು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ಅವತ್ತು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಸೊ ನಾನು ಇವತ್ತಿನ ವ್ಲಾಗ್ನ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಳೆ ಹೂವೆಲ್ಲ ತೆಗ್ದು ಹೊಸ ಹೂವು ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಹಾಗೆ ಒಂದು ವಿಷಯ ಹೇಳಬೇಕು, ಏನು ಅಂತ ಹೇಳಿದ್ರೆ ನಮ್ಮ ಕಳಸದಲ್ಲಿ ನಾನಿಡುವಂಥ ಕಾಯಿ, ಇದು 3ನೇ ಕಾಯಿ ಈ ಥರ ಮೊಳಕೆ ಬಂದಿರೋದು, ಗಿಡ ಬರ್ತಾ ಇರೋದು. ಇದರಿಂದ ಏನು ಟಿಪ್ಸು ಅಂತ ಹೇಳಿದ್ರೆ, ನಾನು ಜಾಸ್ತಿ ಯಾವುದೂ ಇದೇ ತೆಂಗಿನಕಾಯಿ ಇರಬೇಕು ಅಂತ ನಾನು ಯಾವತ್ತೂ ಆಯ್ಕೆ ಮಾಡಿಲ್ಲ. ನನ್ನ ಮನಸ್ಸಿಗೆ ಇದನ್ನಿಟ್ಟು ಪೂಜೆ ಮಾಡೋಣ ಅಂದ ತಕ್ಷಣ ಆ ಕಾಯಿನಿಟ್ಟು ಪೂಜೆ ಮಾಡ್ತೀನಿ. ಇದು 3ನೇ ಕಾಯಿ ನನಗೆ ಈ ಥರ ಗಿಡ ಬಂದಿರೋದು. ಏನು ಮಾಡ್ತೀನಿ ಅಂದರೆ, ಕಳಸದಿಂದ ತೆಗೆದ ತಕ್ಷಣ ನೀರಲ್ಲಿಟ್ಟು ನಾನು ಈಚೆ ಸ್ವಲ್ಪ ಬಿಸಿಲಿಗೆ ಇಟ್ಟಿರ್ತೀನಿ ಕಾಯಿನ. ಅದಾದಮೇಲೆ ತೆಗೆದು ಮತ್ತೆ ಕಳಸದಲ್ಲಿ ಹಾಕಿ ಮತ್ತೆ ಪೂಜೆ ಮಾಡ್ತೀನಿ. ಇದೊಂದು ಟಿಪ್ಸು. ಮತ್ತು ತೆಂಗಿನಕಾಯಲ್ಲಿ ಜಾಸ್ತಿ ನಾರನ್ನು ತೆಗಿಬಾರ್ದು. ನಾರನ್ನು ತೆಗೆದ್ರೆ ಅದು ಬರಲ್ಲ, ಫುಲ್ ಕಣ್ಣು ಕಾಣಿಸ್ಬಾರ್ದು, 3 ಕಣ್ಣು ಅದು ಕಾಣಿಸ್ಬಾರ್ದು, ಫುಲ್ ಮುಚ್ಚಿರಬೇಕು. ಹೀಗೆ ಟಿಪ್ಸ್ ಫಾಲೋ ಮಾಡಿ, ನಿಮ್ಮನೇಲೂ ಖಂಡಿತ ಬರುತ್ತೆ. ಆಮೇಲೆ ಇದಕ್ಕೆ ಪೂಜೆ ಮಾಡ್ತಾ ಇರಬೇಕು. ಆಮೇಲೆ ಕಳಸದ ಕಾಯಿಲಿ ಎಲೆನ ತೆಗ್ದಾಕಬೇಕು, ಒಣಗೋಗಿರೋ ಎಲೆನ ಚೇಂಜ್ ಮಾಡ್ತಾ ಇರಬೇಕು, ನೀರು ಚೇಂಜ್ ಮಾಡ್ತಾ ಇರಬೇಕು. ಹೀಗೆ ಫಾಲೋ ಮಾಡೋದ್ರಿಂದ ಅದು ನಿಜ, ಅದು ಬರುತ್ತೆ. ನಮ್ಮ ಮನೇಲಿ ಏನು ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಏನು ಅಂತ. ಒಟ್ಟಿನಲ್ಲಿ ನಾನು ಕಾಯಿನ ಮಾತ್ರ ಚೂಸ್ ಮಾಡ್ತೀನಿ, ಚೆನ್ನಾಗಿರೋ ಕಾಯಿ, ಬಲ್ತಿರೋ ಕಾಯಿ ಚೂಸ್ ಮಾಡಿ ಇಡ್ತೀನಿ. ಬಟ್ ನನಗೆ ಅನಿಸುತ್ತೆ, ಈ ಕಾಯಿ ಇಡಬೇಕು, ಇದು ಚೆನ್ನಾಗಿದೆ ಅಂತ ಮನ್ಸಿಗೆ ಅನಿಸುತ್ತೆ. ಅದು ಫಸ್ಟು ನಮಗೆ ಏನು ಸಿಮ್ಟಮ್ಸ್ ಗೊತ್ತಾಗುತ್ತೆ ಅಂದರೆ, ಫಸ್ಟು ಕಾಯಿ ಫುಲ್ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆದಾಗಲೇ ನಾವು ಅಂದ್ಕೋಬೇಕು, ಇದು ನಮಗೆ ಗಿಡ ಬರುತ್ತೆ ಈ ಕಾಯಿ ಅಂತ. ನಾನು ಅಷ್ಟೇ, ಫಸ್ಟು ಕಾಯಿ ಬ್ಲ್ಯಾಕ್ ಆಗೋದ ತಕ್ಷಣ ನಾನು ಅದನ್ನು ಹೊಡೆಯಲ್ಲ ಮತ್ತು ತೆಗಿಯಲ್ಲ, ಅದೇ ಕಾಯಿ ಇಡ್ತೀನಿ. ನಾನು ಬರೀ 1 ಮಂತ್ ಅಷ್ಟೇ ನಾನು ಈ ಕಾಯಿನ ಇಟ್ಟಿದ್ದು, ಅಷ್ಟು ಚೆನ್ನಾಗಿ ಗಿಡ ಬಂದಿದೆ. ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ, ಒಂಥರ ದೈವಿಕ ಅನುಭವ ಇರುತ್ತೆ. ಕೈಯೆಲ್ಲ ಶಿವರ್ ಆಗ್ತಿರುತ್ತೆ ಫಸ್ಟ್ ಟೈಮ್ ನೋಡಿದಾಗ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮನೇಲೂ ಈ ಥರ ಟಿಪ್ಸ್ ಫಾಲೋ ಮಾಡಿ, ನಿಮಗೂ ತೆಂಗಿನಕಾಯಲ್ಲಿ ಈ ಥರ ಸಸಿ ಬರಲಿ, ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ. ನಾನು ಹೀಗೆ ನಮ್ಮ ಮನೇಲಿರೋ ಪೂಜೆ ಎಲ್ಲ ಮಾಡಿ ಫುಲ್ ವೀಡಿಯೋ ನನ್ನ ದೊಡ್ಡ ಮಗಳು ವೀಡಿಯೋ ಮಾಡಿಕೊಟ್ಲು. ನನಗೆ ಯಾರೂ ಸಪೋರ್ಟಿವಾಗಿ ಯಾರೂ ಇಲ್ಲ, ಅದರಿಂದ ಅವಳಿಗೆ ಕೊಟ್ಟೆ ಸ್ವಲ್ಪ ವೀಡಿಯೋ ಮಾಡಮ್ಮ ಅಂತ. ಎಷ್ಟು ನೀಟಾಗಿ ಮಾಡಿದ್ದಾಳೆ ನೋಡಿ, ನೀಟಾಗಿ ವೀಡಿಯೋ ಮಾಡಿಕೊಟ್ಲು. ತುಂಬ ಖುಷಿಯಾಯಿತು ನನಗೆ. ನಾನು ಹೀಗೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಪೂಜೆ ಮಾಡಿದ್ರೆ ನನಗೇನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಅವ್ರೇನು ಮಾಡಲಿಲ್ಲ ಅಂದರೂ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅಂತ ಇಬ್ಬರೂ ಕರ್ಕೊಂಡು ನನಗೆ ಗೊತ್ತಿರೋದು ಹಾಡು, ದೇವ್ರ ಹಾಡು ಏನೋ ಒಂದು ಹೇಳ್ಕೊಡ್ತಾ ಇರ್ತೀನಿ, ಅದನ್ನು ಕಲೀಲಿ ಅನ್ನೋದು ನನಗೊಂದು ಆಸೆ. ಈ ಥರ ನೋಡಿ ನನ್ನ ಮಗಳು ಫುಲ್ಲು ಮನೆಯಲ್ಲೆಲ್ಲ ಓಡಾಡೋದೆಲ್ಲ ವೀಡಿಯೋ ತೆಗೆದುಬಿಟ್ಟಿದ್ದಾಳೆ. ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಬರೋದು ಎಲ್ಲ ವೀಡಿಯೋ ಮಾಡಿಕೊಟ್ಟಿದ್ದಾಳೆ. ಸೊ ನಿಮಗೇನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆಯ್ತಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನ್ಯೂ ಕಮ್ಮರ್ಸ್ಗೆ ಸಪೋರ್ಟ್ ಮಾಡಿ, ಸಪೋರ್ಟ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಹೇಳ್ತಾ ಇವತ್ತಿನ ಈ ಶುಕ್ರವಾರದ ವ್ಲಾಗು ಈ ಥರ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ದೆ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಇವತ್ತು ನಾನ್ ವೆಜ್ ಮಾಡೋದಿತ್ತು. ನಾನು ಶುಕ್ರವಾರ ಮತ್ತು ಭಾನುವಾರ ನಾನು ಮಿಸ್ ಮಾಡ್ದೇನೆ ನಾನ್ ವೆಜ್ ಮಾಡ್ತೀನಿ. ನನ್ನ ಮಕ್ಳಿಗೂ ನಾನ್ ವೆಜ್ ಇಷ್ಟ ಆಗುತ್ತೆ, ನಮ್ಮ ಹಸ್ಬೆಂಡ್ಗೂ ನಾನ್ ವೆಜ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೈಮಾ ತರಿಸಿದ್ದೆ. ಕೈಮಾ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಕಡಲೆನ ರುಬ್ಕೊಳ್ಳೋಣ ಅಂತ ಕಡಲೆ ರುಬ್ಬಕ್ಕಾಗ್ತೆ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಎತ್ತಿಟ್ಟೆ, ಕಡಲೆನ ನೀಟಾಗಿ ರುಬ್ಕೊಂಡೆ. ಹೀಗೆ ಸ್ವಲ್ಪ ಏನೇನೋ ಮಾಡಿ ಅಡುಗೆ ಮಾಡ್ತಾಯಿರ್ತೀನಿ. ಆಗಾಗ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಬಟ್ ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ, ಅಷ್ಟೇ ಸಾಕಲ್ವಾ. ಯಾರಿಗೇನು ಇಷ್ಟ ಆಗಿ ನಾವೇನು ಮಾಡಬೇಕಾಗಿತ್ತು, ನಾವು ತಿನ್ನಬೇಕು, ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸೊ ಅದಕ್ಕೋಸ್ಕರ ಮಸಾಲೆಗೆ ಈ ಥರ ಹಾಕ್ತಾಯಿದ್ದೀನಿ. 3 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಈ ಎಲ್ಲ ರೆಗ್ಯುಲರಾಗಿ ಮನೇಲಿ ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ತಾಯಿದ್ದೆ. ಸ್ವಲ್ಪ ಕೈಮಾ ಒಡೆದೋಯ್ತು, ಬಟ್ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ತಿಂದ್ವಿ. ಹೀಗೆಲ್ಲ ಮಾಡಿಕೊಂಡು ನನಗಿದು ಹೊಸ ವೀಡಿಯೋ ಕ್ಯಾಪ್ಚರ್ ಮಾಡೋದೆಲ್ಲ ಸ್ವಲ್ಪ ಹೊಸದಾಗಿರೋದ್ರಿಂದ ಸ್ವಲ್ಪ ಸಂಕೋಚ ಆಗ್ತದೆ. ಬಟ್ ಹೋಗ್ತಾ ಹೇಗೋ ಸರಿ ಹೋಗುತ್ತೆ. ಈ ಥರ ಕೈಮಾ ಸಾಂಬಾರು ಈ ಥರ ಆಗಿತ್ತು. ನಾನು ಏನು ಮಾಡಿದೆ, ಕೈಮಾ ಹಾಕ್ಬಿಟ್ಟು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಕುದಿಸ್ದೆ. ಸ್ವಲ್ಪ ಹೊಡೆದೋಯ್ತು, ಆದರೆ ಅವರೆಕಾಯಿ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಕೈಮಾ ಸಾಂಬಾರು ಮಾಡಿದೆ. ಇನ್ನೂ ಸ್ವಲ್ಪ ಕೈಮಾ
ಕೈಮಾ ವಡೆ ಮಾಡಿದೆ. ವಡೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನೀವೇನಾದರೂ ಮಾಡಿದ್ರೆ ಈರುಳ್ಳಿ ಸ್ಕಿಪ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ನಾನು ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳು ಹಾಕಿದ್ದೀನಿ, ಅದನ್ನೆಲ್ಲ ನೋಡಿದೆ. ಮಳೆ ಬರೋ ಥರ ಇತ್ತು, ತುಂಬ ವೆದರ್ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂ ಬಿಡ್ತಾ ಇದೆ, ಅದು ಈ ಥರ ಕಾಣಿಸ್ತಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಒಂದು ರೋಸ್ ಬಿಟ್ಟಿತ್ತು. ಹೀಗೆ ಸ್ವಲ್ಪ ಈಚೆ ಬಂದು ಕೂತ್ಕೊಂಡಾಗ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ವೆದರೆಲ್ಲ ನೋಡಿ, ಮಳೆ ಬಂದಾಗ ವೆದರ್ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ನನಗೇನು ಈ ಥರ ಗಿಡಗಳ ಮಧ್ಯೆ ಕೂರೋದು ತುಂಬ ಇಷ್ಟ ಆಗುತ್ತೆ, ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಹಾಗೆ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ.